ನಮಸ್ಕಾರ ನನ್ನ ಪ್ರೀತಿಯ ಕುಚುಕುಗಳಿಗೆ. ನಂಬರ್ 1 ಕರ್ನಾಟಕ ಅಕ್ಕಿ ಶಬ್ದಾರ್ ಎಸ್.ಎ. ದೌಡಿ ನೋಡಿ. ಕೆಲವರು ಫೋನ್ ಮಾಡಿ ಮತ್ತು ಕೆಲವರು ಮೆಸೇಜ್ ಮಾಡಿದ್ರ, ಲೈನ್ ಇದ್ದರೆ ಆಡೋದು, ಲೈನ್ ಇರಬೇಕು ಅಂತ. ಹೌದು, ಲೈನ್ ಯಾವುದು? ನಾವು ಈಗ ಹೊಸ ಶಬ್ದಾರ್ ಬರ್ತಾರಲ್ಲ, ನಾವು ಹಳೆ ಶಬ್ದಾರು. ಲೈನ್ ಏನು, ಜಾತಿ ಏನು ನಮಗೆ ಗೊತ್ತು. ಹೊಸ ಶಬ್ದಕ್ಕೆ ಕ್ಲಿಯರಿಟಿಯಾಗಿ ಹೇಳ್ಕೊಡ್ಬೇಕು. ಲೈನ್ ಇದ್ದರೆ ಆಡೋದು. ಲೈನ್ ಯಾರು ಮಾಡಿರೋದು, ಎಷ್ಟು ಲೈನವೇ ಅದು ಹೇಳ್ಬೇಕಲ್ವಾ. ಸುಮ್ಮನೆ ಲೈನ್ ಇದ್ದರೆ ಆಡೋದು ಅಂತ ಅಂದರೆ ಅದು ನಮಗೆ ಗೊತ್ತು. ಲೈನ್ ಮಾಡಿರೋದು ಯಾರೋ ನಾವು. ಯಾವುದೇ ನೋಡಿ, ಈಗ ಒಂದು ಲೈನು ಅಂತ ಅಂದರೆ ಒಂದೇ ಅಲ್ಲ, ಹೊಸ ಶಬ್ದಕ್ಕೆ ಗೊತ್ತಿರೋ ಲೈನ್ ಅಂದರೆ ಅವ್ರಿಗೆ ಹೇಳ್ಕೊಡ್ಬೇಕು. ನೋಡಪ್ಪ, ಲೈನು ಅಂತಂದರೆ ಈ ಪಾರಿವಾಳಗಳು. ಈ ಪಾರಿವಾಳದಲ್ಲಿ ನಾವು ತಾಮ್ರ ಲೈನ್ ಮಾಡಿದ್ದೀವ, ಸಬ್ಜಾ ಲೈನ್ ಮಾಡಿದ್ದೀವ, ರೇಕ್ತಾರ್ ಲೈನ್ ಮಾಡಿದ್ದೀವ, ಧೂಮ ಲೈನ್ಗಳು ಮಾಡಿದ್ದೀವ, ಮಕ್ಷಿ ಲೈನ್ಗಳು ಮಾಡಿದ್ದೀವ, ಚೀನಿ ಲೈನ್ಗಳು ಮಾಡಿದ್ದೀವ, ತಾರ ಲೈನ್ಗಳು ಮಾಡಿದ್ದೀವ. ಅದು ಲೈನು ನಾವು ಮಾಡೋದು. ಯಾವಾಗ ಲೈನ್ ಮಾಡ್ತೀವಿ? ನಾವು ಹಿಂಗೆ ನೋಡಿದ ತಕ್ಷಣ, ಹಿಂಗೆ ಮಾಡಿದ ತಕ್ಷಣ ಇಟ್ಬಿಟ್ಟು ಲೈನ್ ಮಾಡೋಕ್ಕಾಗೋದಿಲ್ಲ. ನಾವು ಸ್ಟಾರ್ಟಿಂಗ್ ಶೋಕ್ದಲ್ಲಿ ಹೊಸ್ದಾಗಿ ಬಂದಾಗ ನಾವೇನು ಅಕ್ಕಿ ಪಾರಿವಾಳಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ, ನಮ್ಮ ಮನೆ ಮೇಲೆ ಆಡಿ ಒಳ್ಳೆ ಟೈಮಿಂಗ್ಸ್ ಬಂದು ಅದರಲ್ಲಿ ತಾತನೂ ಆಡಿರ್ತಾನೆ, ಮಗನೂ ಆಡಿರ್ತಾನೆ, ಮೊಮ್ಮಕ್ಕಳು ಆಡಿರ್ತಾರೆ, ನಾವು ನೋಡಿರ್ತೀವಿ. ಅದು ಯಾವ ಜಾತಿ, ಯಾವ ಲೈನು? ಸಬ್ಜಾದಲ್ಲಿ ಆಡ್ತಾ, ತಾಮ್ರಲ್ಲಿ ಆಡ್ತಾ, ಮಕ್ಷಿಲಿ ಆಡ್ತಾ, ಅದು ನಾವು ಹೇಳ್ಬೇಕಲ್ಲ ಹೊಸ ಶಬ್ದರಿಗೆ. ಇವಾಗ ನಮ್ಮ ಲೈನಲ್ಲಿ ನೋಡಿ, ಇದರಲ್ಲಿ ಆಡ್ತು 8 ಅವರ್ ಚಿಲ್ಲರೆ, 10 ಅವರ್ 3 ನಿಮಿಷ, ಈ ಲೈನ್ ಆಡಿದಾಗ ನಾವು ನೋಡಿ ಇಕ್ಕಿರ್ತೀವಿ. ಏನು, ಎಸ್.ಎ. ದೌಡಿಲಿ ತಾಮ್ರ ಲೈನು ಚೆನ್ನಾಗಿ ಆಡಿದ್ಯಪ್ಪ, ಇದು ಒಂದು ಲೈನು. ಯಾವುದೋ ತಾಮ್ರ ಲೈನು. ಈ ಇದರಲ್ಲಿ ನಾವು ನೋಡ್ದಂಗೆ ಬ್ರೆಡ್ ಲೈನು ಚೆನ್ನಾಗಿದೆ ಅಂತ ನಾವು ಮಾಡ್ಕೊಂಡಿರ್ತೀವಿ. ಸಬ್ಜದಲ್ಲಿ ಆಡ್ತು 12 ಕಲವರ್ ಆಡ್ತು, 7 ಮುಕ್ಕಾಲವರ್ ಆಡ್ತು, 8 ಅವರ್ ಆಡ್ತು, ಅದು ನಾವು ನೋಡಿದ್ದೀವಿ. ಅದೊಂದು ಲೈನು, ಸಬ್ಜ ಲೈನು. ಅಂದರೆ ಎಲ್ಲ ಸಬ್ಜ ಲೈನು ಆಡೋದಿಲ್ಲ, ಎಲ್ಲ ತಾಮ್ರಗಳು ಆಡೋದಿಲ್ಲ. ನಾವು ಒಂದೊಂದು ದವಡಿಗೆ ನಾವು ನೋಡಿ ಮಾಡ್ಕೊಂಡಿರ್ತೀವಲ್ಲ, ಆ ಲೈನ್ ಬಗ್ಗೆ, ಹೊಸ ಶಬ್ದದ ಬಗ್ಗೆ ಹೇಳಬೇಕು ನಾವು. ನೋಡಪ್ಪ, ನಮ್ಮ ದವಡಿಲಿ ಈ ಲೈನ್ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಲೈನ್ ಅಂತೀವಿ. ನಾವು ನೋಡಿ ಹೊಡೆದು ಇಕ್ಕಿದ್ರೇ ಅದ್ರ ಬಗ್ಗೆ ಗೊತ್ತಿದ್ರೇ ಲೈನ್ ಅಂತ ಹೇಳೋಕ್ಕಾಗೋದು, ಬ್ರೆಡ್ ಲೈನ್ ಚೆನ್ನಾಗಿದೆ ಅಂತ. ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ ಯಾರು ಕೂಡ. ಅದನ್ನು ನಾವು ತಿಳ್ಕೋಬೇಕು. ಇನ್ನೊಂದೇನು ಗೊತ್ತಾ, ಯಾವುದೇ ದವಡಿಗಳಿಗೋಗಿ ಒಂದೊಂದು ಥರ ಇರ್ತವೆ ಲೈನ್ಗಳು. ಒಂದೊಂದು ರೇಕ್ದಾರ್ಗಳು ಇಕ್ಕಿರ್ತಾರೆ. ಕೆಲವು ದಾಡಿಲಿ ಧೂಮಗಳು ಮಾಡ್ಕೊಂಡಿರ್ತಾರೆ, ಕೆಲವು ದಾಡಿ ಚೀನಿ ತಾರಗಳು ಮಾಡ್ಕೊಂಡಿರ್ತಾರೆ. ಅವೆಲ್ಲ ಅವ್ರು ಮಾಡಿ ನೋಡಿ ರಿಸಲ್ಟ್ ಮಾಡಿ ಹೊಡೆದಿಕ್ಕಿರೋದು ಲೈನ್ಗಳು ಅಂತ ಹೇಳ್ತಾರೆ. ಹಂಗೆ ಅಕ್ಕಿ ತಂದಿದ ತಕ್ಷಣ ನೋಡಿ, ಈ ಲೈನು ಚೆನ್ನಾಗಿದೆ, ಈ ಲೈನ್ ಚೆನ್ನಾಗಿದೆ, ಈ ಲೈನ್ ಆಡ್ಬಿಡುತ್ತೆ, ಈ ಲೈನ್ ಸೂಪರು, ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನಾನು 30 ವರ್ಷದಿಂದ ಅಕ್ಕಿಗಳನ್ನ ಸಾವಿರಾರು ಅಕ್ಕಿ ನೋಡಿದ್ದೀನಿ, ಸಾವಿರಾರು ಅಕ್ಕಿ ಬಿಟ್ಟಿದ್ದೀನಿ. ಅದರಲ್ಲಿ ಯಾವ್ದು ಆಡುತ್ತೆ ಅದನ್ನೇ ನಾವು ಹೇಳ್ತಾ ಇರ್ತೀವಿ. ಒಳ್ಳೆ ಬೋಲ್ಡು, ಒಳ್ಳೆ ಅಕ್ಕಿ, ಅವನು ಒಳ್ಳೆ ಅಕ್ಕಿನ ಆಡ್ದಲ್ಲೇ ಇರೋವು. ಅವು ಜೊತೆ ಸೆಟ್ಟಾಗಿ ಆಡೋ ಅಂಥದ್ದು ಪ್ರಯತ್ನ ಪಟ್ಟರೆ ಕೆಲವೊಂದು ಜಾಸ್ತಿ ಆಡಿರುತ್ತೆ, ಕೆಲವು ಕಮ್ಮಿ ಆಡುತ್ತೆ. ಆಮೇಲೆ ಅಕ್ಕಿ ಇದು ಅಷ್ಟೇ, ಈ ಲೈನ್ ಮಾಡಿದ್ದೀನಲ್ಲ, ಈಗ ನೋಡಿ, ಅದು 10 ಅವರ್ 3 ನಿಮಿಷ ಆಡುತ್ತೆ. ನೆಕ್ಸ್ಟ್ ವರ್ಷ 10 ಅವರ್ 3 ನಿಮಿಷ, 12 ಅವರೇ ಆಡುತ್ತೆ, 13 ಆಡುತ್ತೆ, ಹೇಳೋಕ್ಕಲ್ಲ. ಆಡ್ಲೂಬೋದು, ಅದ್ರ ಕೆಳಗಡೆನೂ ಮಾಡ್ಬೋದು ಟೈಮಿಂಗ್ಸು. ಅಂದರೆ ಒಂದು ಲೆಕ್ಕಾಚಾರದಲ್ಲಿ ಮರ್ಯಾದೆ ಉಳಿಸ್ಕೊಡ್ತದೆ ಈ ಲೈನಲ್ಲಿ ಅಂತ ಹೇಳ್ಬೇಕು ನಾವು. ನೋಡಿ, ಇದು 10 ಅವರ್ 3 ನಿಮಿಷ, ನೆಕ್ಸ್ಟ್ ವರ್ಷ 10 ಅವರ್ 3 ನಿಮಿಷ ಆಡುತ್ತೆ, ಹೇಳೋಕ್ಕಾಗಲ್ಲ. ಕಮ್ಮಿ ಆಡ್ಬೋದು, 7 ಅವರ್ ಆಡ್ಬೋದು, 8 ಅವರ್ ಆಡ್ಬೋದು, 5 ಅವರ್ ಆಡ್ಬೋದು. ಒಂದು ಲೆಕ್ಕಾಚಾರ ಮರ್ಯಾದೆ ಉಳಿಸ್ಕೊಡ್ತದೆ. ಇಲ್ಲ 13 ಅವರು ಆಡ್ಬೋದು. ಅಕ್ಕಿಲಿ ನಾವು ಒಬ್ಬ ಹಳೆ ಶಬ್ದರಿಗೆ ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಆಕಾಶಕ್ಕೆ ಬಿಟ್ಟಾಗ ಅದೇನು ಆಡುತ್ತೆ, ಆಡಿ ಕುತ್ಕೊಂಡ ಮೇಲೆ ನಾವು ಬಿಲ್ಡಪ್ಪು, ನಮ್ಮ ಅಕ್ಕಿ ಆ ಥರ, ನಮ್ಮ ಅಕ್ಕಿ ಈ ಥರ ಅಂದರೆ ಅಕ್ಕಿನ ದಸ್ತ ಮಾಡುವಾಗ ಈ ಲೈನ್ ನೋಡಪ್ಪ, ನಮ್ಮ ಲೈನು 13 ಅವರ್ ಆಡುತ್ತೆ, ಬಿಡೋಕ್ಕಾಗುತ್ತಾ? ಬಿಟ್ರೂ ಅಯ್ಯೋ ಆಡ್ತದ, ಕುತ್ಕೋತದ, ಏನು ಮಾಡುತ್ತಪ್ಪ, ಡೌಟ್ ಇದ್ದೇ ಇರುತ್ತೆ ಶಬ್ದರಿಗೆ. ನಮ್ಮ ಲೈನು ಅಂತ ಅಂದ್ರೂ ಪುಕ್ಕ ಅನಿಸ್ತಾ ಇರ್ತದೆ. ಅವ್ನ ಅಮ್ಮನ ಬಿಡ, 13 ಅವರ್ ಆಡ್ತದೆ ನನ್ನ ಅಕ್ಕಿ, ದಸ್ತ ಮಾಡಿದ್ರೆ ಕಮ್ಮಿ ಆಡೋಲ್ಲ ಮಗ, ನಮ್ಮ ಅಮ್ಮನ ಇದು ಬಿಲ್ಡಪ್ ತಗೋಕ್ಕಾಗುತ್ತಾ ಅಕ್ಕಿಲೇ? ಅದು ರಿಯಾಲಿಟಿ ಹೇಳ್ತೀನಿ. ಕೆಲವರು ಅವ್ರಿಗೆ ತಿಳ್ಕೊಳ್ದಲೆ ಹುರ್ಕೊಂಡು ಏನೇನೋ ಕಮೆಂಟ್ ಮಾಡ್ತಾರೆ. ಅವ್ರಿಗೆ ಆಲ್ರೆಡಿ ಕಮೆಂಟ್ ಮಾಡೋರಿಗೆ ಹೇಳಿದ್ದೀನಿ. ಅವರೆಲ್ಲ ಕಮೆಂಟ್ ಮಾಡೋರು ನನ್ನ ತಂದೆ ಸಮಾನ, ಅವ್ರು ನನ್ನ ಮಕ್ಕಳು ಸಮಾನ. ಅರ್ಥ ಮಾಡ್ಕೊಳ್ದಲೆ
ಏನೋ ಮಾತ್ರ ವೀಡಿಯೋ ಮಾಡಿ ಹಾಕಿದ್ದೀನಿ, ಆದರೂ ಮಾಡ್ತಾರೆ. ನಾನು ತಂದೆ ಆದವನು ಬಿಡಿ ಚಮಿಸ್ತೀನಿ, ಅವರಿಂದ ಏನೂ ಲಾಭ ಇಲ್ಲ. ಯಾಕೆಂದರೆ ನಾನು ರಿಯಾಲಿಟಿ ಒಳ್ಳೇದು ಹೇಳ್ಕೊಡ್ತಾ ಇದ್ದೀನಿ, ಇಲ್ಲಿ ಮೋಸ ವಂಚನೆ ಏನೂ ಇಲ್ಲ. ಇದು ಶೋಕು ಅಂದರೆ ಯಾವುದೇ ಆಗಲಿ ನಾವು ಅಕ್ಕಿ ಶೋಕದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ, ಅಣ್ಣ ತಮ್ಮದಿರ ಥರ ಇರಬೇಕು, ಗೊತ್ತಿರೋದನ್ನ ಹೇಳಬೇಕು ಅಂತ. ಇದೇ ತಾನೇ ನಿಜ. ಇವಾಗ ಆಯಿತು 13 ಅವರ್ ಆಡಿಸಿರ್ತೀರ ಒಂದು ಅವಡಿಲಿ, ನೆಕ್ಸ್ಟ್ ವರ್ಷನೂ 13 ಅವರೇ ಆಡ್ತದೆ. ಆ ಅಕ್ಕಿ ಹೇಳೋಕೆ ಕಮ್ಮಿನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು ತಾನೇ, ಅವ್ನಿಗೆ ಗೊತ್ತಿರೋಲ್ಲ. ಯಾಕೆ ಲೈನ್ ಮಾಡಿರ್ತೀವಲ್ಲ, ಆಡೇ ಆಡುತ್ತೆ 13 ಅವರ್ ಅಂತ ಹೇಳ್ಬೋದಲ್ಲ. ಯಾವುದೋ ಒಂದು 3 ಅಕ್ಕಿಲಿ 10 ಜೊತೆ ಆಡೋದು, ಆ ಟೈಮಿಂಗ್ಸ್ ಏನೈತೆ ರೀಚ್ ಮಾಡೋದು. ನನ್ನ ಹತ್ರ ಇತ್ತು ಒಂದು ಟೈಮಲ್ಲಿ ಸಬ್ಜಾ ದಸ್ತ ಮಾಡಿದೆ ಅಂದರೆ, ಕಳಪೆ ಅಂದರೆ 7:45 ಅವರ್ 8 ಅವರ್ ಆಡೇ ಆಡುತ್ತೆ. ಅದ್ರ ಮೇಲೆ ನಿಂತ್ಕೊಂಡ್ರೆ 11 ಅವರ್ 12 ಕಾಲ ಅವರ ತನಕ ಬಿಟ್ಟಿದ್ದೀನಿ. ಅದು ದಸ್ತ ಮಾಡಿದಾಗೆಲ್ಲ ಆಡೋದು, ಅದು ಹೆಸ್ರು ಮಾಡಿ ಹಾಕ್ಬಿಡ್ತು. ಆಮೇಲೆ ಯಾರ್ಯಾರು ದೊಡ್ಡೋಗ್ತಾರ ಅಂತಾರಲ್ಲ, ಅವರೆಲ್ಲ ಕಂಡಮ್ ಮಾಡಿದ್ರಲ್ಲ ನನ್ನ, ಆ ಸಬ್ಜಾ ಬಂದು ಅವ್ರ ಮೇಲೆ ಪಂದ್ಯ ಬಿಟ್ಟು ವಿನ್ನು, ನಾವೇ ವಿನ್ನು, ನಾವೇನು ಬಿಲ್ಡಪ್ ಕೊಡ್ಕೋಬೋದು. ಅಕ್ಕಿ ಅದು ಅದನ್ನ ಒಬ್ರಿಗೆ ಫ್ರೀಯಾಗಿ ಕೊಟ್ಟೆ, 12 ಕಾಲ ಅವರ್ ಅಕ್ಕಿ ಆಡಿದ್ನ ಉಳಿಸ್ಕೊತಾರೆ ಅಂದರೆ, ಅವರು ಅದ್ರ ಮಗನ ಬಿಟ್ಟು 7:45 ಅವರ್ ಕಪ್ಪೆನ ಹೊಡೆದ್ರು. ಆ ಅಕ್ಕಿನ ಮಾರ್ಕೊಂಡು ಅದು ಎಲ್ಲೆಲ್ಲ ಹೊಂಟೋಯ್ತು, ಕಳೆದೈತೆ. ಈಗ ಆ ಥರ ಅಕ್ಕಿನ ತಯಾರು ಮಾಡೋದು ಕಷ್ಟ. ಯಾಕೆ ಅಂತ ಅಂದರೆ, ಯಾವುದೋ ಜೊತೆಯಲ್ಲಿ ಸೆಟ್ಟಾಗ್ಬಿಟ್ಟಿರ್ತದೆ ಅಕ್ಕಿ, ಬಿಟ್ಟಂಗೆಲ್ಲ ಆಡೋದು. ಅದು ಹೋಯ್ತು ಅಂದರೆ ಆ ಥರ ಅಕ್ಕಿ ರೆಡಿ ಮಾಡಬೇಕು ಅಂದರೆ ತುಂಬ ಕಷ್ಟ. ಅಂದರೆ ಅಕ್ಕಿ ಆಡ್ತವೆ ಅಂದರೆ ಒಂದು ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ. ಒಂದು ಸತಿ 7 ಅವರ್ ಆಡ್ಬೋದು, ಒಂದು ಸತಿ 8 ಅವರ್ ಆಡ್ಬೋದು, ಒಂದು ದಿವಸ 5 ಅವರ್ ಆಡೋ, ಆ ಥರ ಇರ್ತವೆ. ಒಂದೇ ಥರ ಆಡೋ ಅಕ್ಕಿಗಳು 100 ಅಕ್ಕಿಗೆ ಒಂದು 10 ಜೊತೆ ಸಿಗ್ಬೋದು. ಅದು ರೇರು, ಹುಡುಕಿ ಇಕ್ಕೊಂಡ್ರೆ, ಜಾಪನಾಗಿ ಇಕ್ಕೊಂಡ್ರೆ. ಅಂದರೆ ಅದನ್ನು ಒಂದೇ ಟೈಮಿಂಗ್ಸ್ ಮಾಡುತ್ತೆ ಅಂತ ಹೇಳೋಕ್ಕಲ್ಲ. ಪಾರೋಳಗಳೇ ಲೈನ್ ಹಂಗೇನೆ. ನಾವು ಮಾಡಿರೋದು ಲೈನು ಅಂದರೆ, ಹೊಸ ಹುಡುಗರಿಗೆ ಹೇಳ್ಕೊಡೋದೇನು ಅಂದರೆ, ಲೈನ್ ಅಂದರೆ ಏನು ತಿಳ್ಕೊಬೋದು ನೋಡಿ. ತಾಮ್ರ ಲೈನಲ್ಲಿ ಮಾಡಿರ್ತಾರೆ, ರೇಖದಲ್ಲಿ ಲೈನಲ್ಲಿ ಮಾಡಿ, ಧೂಮ ಲೈನಲ್ಲಿ ಮಾಡಿ, ಮಕ್ಷಿ ಲೈನಲ್ಲಿ ಮಾಡಿ, ತಾರ ಲೈನ್, ಚೀನ, ಇದು ಲೈನ್ಗಳು. ಅದು ಲೈನ್ ಯಾರೋ ಒಬ್ಬ ಶೋಕ್ದಾರ್ ಹೊಸ್ದಾಗಿ ಬಂದಿರ್ತಾನೆ. ಹಳೆ ಶೋಕ್ದಾರ್ ಆಗಬೇಕು ಅಂದರೆ ಎಲ್ಲ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹಳೆ ಶೋಕ್ದಾರ್, ಹೊಸ ಶೋಕ್ದಾರ್ ಏನು ಸಿಂಪಲ್ ನೋಡಿ. ನಾನು ಅಕ್ಕಿ ಶೋಕ್ ಮಾಡಲು ಹೊಸ ಶೋಕ್ದಾರ್ ಆಗಿದೆ. ಇವತ್ತು 30 ವರ್ಷದಿಂದ ಅಕ್ಕಿಗಳು ಅನುಭವ ನೋಡಿದ್ದೀನಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಅಕ್ಕಿಗಳು ಬಿಟ್ಟಿದ್ದೀನಿ. 30 ವರ್ಷ ಹಳೆ ಶಬ್ದಾರ್ ಆಗಿದ್ದೀನಿ. ಆವತ್ತಿಂದ ಅಕ್ಕಿಗಳನ್ನ ಯಾವ್ದು ನಾವು ರಿಸಲ್ಟ್ಗಳು ನೋಡ್ಕೊಂಡು ಬಿಟ್ಕೊಂಡು ಆಕಾಶದಲ್ಲಿ ಚೆನ್ನಾಗೈತೆ, ಹೆಸರು ಮಾಡೈತೆ, ಅದನ್ನ ಹೊಡೆದಿಕ್ಕಿದ್ದೀನಿ. ಹಳೆ ಅಕ್ಕಿಗಳು, ಹಳೆ ಲೈನು, ಹೊಸ ಲೈನು ಹಳೆ ಲೈನು ಏನೂ ಇಲ್ಲ. ಹೊಸ ಲೈನು ಆಡ್ಬಿಟ್ಟವೆ, ಹಳೆ ಲೈನು ಆಡವೆ. ಅದನ್ನು ನಾವು ಇಟ್ಕೊಂಡಿರೋದು ಆಡಿಸಿ, ಅದಕ್ಕೆ ಏನಕ್ಕೆ ಹೊಸ ಹುಡುಗರಿಗೆ ಹೇಳ್ತೀವಿ, ಹಳೆ ಲೈನ್ ಅಕ್ಕಿನ ಇಸ್ಕೊಳ್ರಪ್ಪ, ಈಸಿ ಆಗುತ್ತೆ ಅಂತ. ಯಾಕೆ ಹಳೆ ಲೈನು ಅಂದರೆ, ಇವು ನೋಡಿ, ನಾನು ಒಬ್ಬ 30 ವರ್ಷ ಶೋಕ್ದಾರು, ನನ್ನ ಹತ್ರ ಆಡಿ ಒಳ್ಳೆ ಜೊತೆ, ಒಳ್ಳೆ ಬ್ರೆಡ್ ಲೈನು ಈ ಜೊತೆಲಿ ಆಡುತ್ತೆ ಅಂತ ನಂಬಿಕೆ ಬಂದು ನೋಡಿದ್ಮೇಲೆ ಹೊಡೆದಿಟ್ಟಿರ್ತೀನಲ್ಲ, ಅದರಲ್ಲಿ ಬಂದು ಹೊಸ ಶೋಕ್ದಾರು ನನ್ನ ಹತ್ರ ಒಂದು ಜೊತೆ ಪಟ ಇಸ್ಕೊಂಡೋಗಿ ಅವನು ಅದ್ರಲ್ಲಿ ಪಟಗಳು ಮಾಡಿಸ್ಕೊಂಡ್ರೆ, ಇವಾಗ ನನ್ನ ಹತ್ರ ಒಂದು 8 ಅವರ್ ಆಡಿರ್ತದೆ ಅಕ್ಕಿ. ಅದು ಈಸ್ಕೊಂಡೋಗಿ ಮಾಡ್ಕೊಂಡಾಗ ಒಂದು 5 ಅವರ್ ಆಡ್ಕೊಡ್ತದೆ. ಒಂದು ಪಟ 4 ಪಟ ಮಾಡಿಸಿದ್ರೆ ಆವಾಗ ಜಾಸ್ತಿ ಕಷ್ಟಪಡೋಂಗಿಲ್ಲ ಆ ಲೈನಲ್ಲಿ. ಆ ಥರ ಹಳೆ ಲೈನು ಅಂತ ಹೇಳೋದು. ಈ ಹೊಸ ಲೈನ್ಗಳು ಲೈನ್ ನಾವು ಮಾಡೋದು. ಈ ಹೊಸ ಶಬ್ದಲ್ಲಿ ಬರ್ತೀಯಾ ಈಗ, ನೀನು ಈಗ ಹೊಸ ಶಬ್ದ ಇರುತ್ತೆ ನಿನ್ನ ಹತ್ರ ಆಡ್ತಾ 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 ನೀನು ಒಂದು 10 ವರ್ಷ ಆದಮೇಲೆ ಅಕ್ಕಿಗಳು ಆಡಿಸಿ ರಿಸಲ್ಟ್ ನೋಡಿ ಹೊಡೆದಿಕ್ತಿಯಲ್ಲ, ನೀನು ಹಳೆ ಶಬ್ದಾರ್ ಆಗ್ತೀಯ. ಅನುಭವ ಅಷ್ಟೇ ಹಳೆ ಶಬ್ದರು ಅಂತ ಅಂದರೆ. ಹಳೆ ಶಬ್ದಾರ್ ಅಂದರೆ ಅಕ್ಕಿಗಳನ್ನ ಅವರು ನೋಡಿ ಇಕ್ಕೊಂಡಿರ್ತಾರೆ, ಅವ್ರ ದೌಡಿಗೆ ಯಾವ್ದು ಆಡಿದೆ ಯಾವುದು ಅಂತ ನೋಡಿ ಇಕ್ಕೊಂಡಿರ್ತಾರೆ, ಆ ಲೈನ್ ಮಾಡಿರ್ತಾರೆ, ಅದಕ್ಕೆ ಲೈನು ಅಂತ ಅಂತಾರೆ. ಬೇರೆ ಏನು ದೊಡ್ಡ ಲೈನು ಅಂತ ಅಕ್ಕಿ ಮಾರ್ಕೆಟಲ್ಲಿ ಹೋಗಿ ಇಟ್ಕೊಂಡು ಈ ಲೈನ್ ಒಳ್ಳೆಯದು ಇದು ಬಿಟ್ಟರೆ ಹತ್ತವರ ಯಾರು ನಾನು ಹೇಳೋಕ್ಕಾಗಲ್ಲ, ಯಾರೂ ಹೇಳೋಕ್ಕಾಗಲ್ಲ. ಆ ಥರ ಹೇಳೋರು ಏನಾರು ಇದ್ದರೆ ನನಗಂತೂ ಗೊತ್ತಿಲ್ಲ, ನನ್ನ ಎಸೆದಳಿಲ್ಲ. ಅವಾಗ ನಾನು ಹೇಳ್ತೀನಿ, ತೋರಿಸ್ಕೊಟ್ಟು ಬನ್ನಿ, ನನಗೆ ಕಲ್ತಿಲ್ಲ. ಆ ಥರ ಹೇಳೋರಿದ್ರೆ ಒಂದು ಗುರು ದಕ್ಷಿಣೆ ಅಂತ ಒಂದು 30,000 50,000 ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಅದನ್ನು ನೋಡಿ ಅರ್ಥ ಮಾಡ್ಕೊಳ್ದಲ್ಲೇ ಉರ್ಕೊಳ್ತೀರ. ಏನು ಕೂರ್ಕೊತೀರ? ತೋರಿಸಿ ಬನ್ನಿರಿ. ಈ ನೋಡಿ, ಒಂದು ಟೂರ್ನಮೆಂಟ್ ಬಿಡೋಕ್ಕೆ, ನಾನು ಹೇಳೋದು ಒಂದು ಟೂರ್ನಮೆಂಟ್ ಬಿಡೋಕ್ಕೆ ಕಣ್ಣು ಎಲ್ಲ ನೋಡಿ ಇದೆ ಸರ್. ಎಷ್ಟು ಹೊಡಿತಾರಪ್ಪ ಫಸ್ಟ್ ಪ್ರೈಜು? 1 ಲಕ್ಷ ಏನೋ ಇಕ್ಕಿದ್ರೆ, ಇಲ್ಲ ಅಂದರೆ 50,000 ಕೊಡ್ತಾರೆ, ಇಲ್ಲಾಂದ್ರೆ ಸೆಕೆಂಡ್ ಪ್ರೈಜು 30,000, ಇಲ್ಲ 25 ಏನು ಸರ್ ಹಿಂಗೆ ಹೊಡೆಯೋಕ್ಕೆ ಕಷ್ಟಪಡ್ತೀರ. ಆ ಥರ ವಿದ್ಯೆ ಇದ್ದರೆ ತೋರಿಸ್ಕೊಟ್ಬಿಟ್ಟು ನನ್ನ ಹತ್ರ ಅವಾಗ ಅನೌನ್ಸ್ಮೆಂಟ್ ಮಾಡಿದ್ದೆ, 3 ಲಕ್ಷ ಕೊಡ್ತೀನಿ ತಗೊಂಡೋಗಿ ಬನ್ನಿ, 2.5 ಲಕ್ಷ ಕೊಡ್ತೀನಿ ತಗೊಂಡೋಗಿ ಬನ್ನಿ ತೋರಿಸಿ. ಯಾಕೆ ಬಂದು ಬಿಟ್ಟು ಅಕ್ಕಿ ತೋರ್ಸೋಕ್ಕಾಗಿಲ್ಲ? ನೋಡಿ, ಅಕ್ಕಿ ಆಡ್ದಾಗಲೇ ನಾವು ಯಾವತ್ತೂ ಮೀಸೆ ತಿರ್ಸೋಕ್ಕಾಗೋದು. ಅಕ್ಕಿ ಆಡಿಲ್ಲ ಅಂದರೆ ನಾವು ಯಾವತ್ತೂ ಗುಪ್ಪಚ್ಚಿ ಮರಿಗಳೇನೆ. ಆಡಿದಾಗ ನಾವು ಎಲ್ಲರೂ ಕಿಂಗ್ ಅಂತೀವಿ, ಅದು ಬೀಗೋದು ಬೇಡ. ಆಡಿದಾಗ ಬೀಗೋದು, ಆಡ್ದಲ್ಲಿ ಎದಕ್ಕೆ ಸಿಲಿಂಡರ್ ಅವೆಲ್ಲ ಬೇಡ. ನಾವು ಒಂದೇ ಥರ ಇರೋಣ ಅಕ್ಕಿ ಶೋಕಲ್ಲಿ, ಒಂದೇ ಥರ ಶೋಕ್ ಮಾಡೋಣ. 7 ಬೀಳು ಇದ್ದೇ ಇರ್ತದೆ ಅಕ್ಕಿಯಲ್ಲಿ.
ಒಂದೇ ಇಲ್ಲ 4 ಓವರ್ ಆಡಿರ್ತದೆ ದೌಡಿ. ಎಂಥ ಕಿಲಾಡಿ ದೌಡಿಗೆ ಹೋಗೋಣ, ಅಲ್ಲೂ ಅಷ್ಟೇ ಅಕ್ಕಿಗಳು ಕಷ್ಟಪಟ್ಟು ಟ್ರೈನಿಂಗ್ ಕೊಟ್ಟು ಆಡ್ಸೋಕ್ಕೆ ಅಷ್ಟೇ ಕಷ್ಟಪಟ್ಟಿರ್ತಾರೆ. ಅವನು ಅಷ್ಟೇ ಏರ್ಪೇರ್ ಮಾಡ್ತವೆ. 4 ಓವರ್ ಆಡಿರ್ತವೆ, 5 ಓವರ್ ಆಡಿರ್ತವೆ, ಕೆಲವು ಲಾಂಗ್ ಟೈಮ್ ಮಾಡ್ತವೆ. ಆಡ್ದಲ್ಲೇ ಎಲ್ಲೋ ಹೋಗಿ ಬಿದ್ದೋಗೋದು, ಟೈಮ್ ಔಟ್, ಈ ಥರ ಎಲ್ಲ ಆಗಿರ್ತವೆ. ಅನುಭವ ಆಗ್ದಲೇ ವರ್ಷ ಏನು ಈ ಥರ ಕಳಪೆ ಏನು ನೋವು ಕೊಡ್ದಲ್ಲ ಅಕ್ಕಿ ಹಿಂಗೆ ಬಿಟಿ ಸೆಕ್ಷನ್ 13 ಓವರ್ ಆಡ್ತವೆ ನಮ್ಮ ಅಕ್ಕಿಗಳು. ನಮ್ಮ ಫೇಲೇ ಮಾಡಿಲ್ಲ, 10 ಸೀಲ್ ಬಿಟ್ಟರು 13 ಓವರ್ ಆಡ್ತವೆ ಅನ್ನೋ ಅಂಥ ವ್ಯಕ್ತಿಗಳು ಇವತ್ತವರೆಗೂ ನಾನು ನೋಡಿಲ್ಲ. ನನ್ನ ಕೈಲೂ ಆ ಥರ ಅಕ್ಕಿ ಬಿಡೋಕ್ಕಾಗೋದಿಲ್ಲ. ನಾನು ಅಕ್ಕಿ ಒಳ್ಳೆ ಅಕ್ಕಿ ಬಿಡ್ತೀನಿ, ಕಷ್ಟಪಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ, ಆಡ್ತಾ ಸೀಲಕ್ಕೆ ಕಟ್ತೀನಿ, ಬಿಡ್ತೀನಿ. ಆಡಿಲ್ವಾ ನಾನು ಖುಷಿಗೆ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ. ನಾನು ಮೇವು ಹಾಕೋದು, ನಾನು ಅಕ್ಕಿ ಸಾಕೋದು, ನಾನು ಖುಷಿ ಇದ್ದರೆ ಹೊಸ ಶಬ್ದರಿಗೆ ಒಳ್ಳೇದು ಮಾಡಬೇಕು ಅಂತ ನನ್ನ ಬ್ರೆಡ್ ಲೈನಲ್ಲಿ ಬಂದೈತೆ. ಕೆಲವ್ರಿಗೆ ಅಕ್ಕಿ ಕೊಡ್ತೀನಿ, ಅದನ್ನು ಕೆಲವ್ರು ದೇಡಕ್ಕಿ ಅಂತ ಕೊಡೋಕ್ಕೆ ಆಗದಲ್ಲೇ ಇರೋರು ಬ್ರೀಡರ್ಗಳು ದೇಡಕ್ಕಿ ಕೊಡ್ತಾನೆ ಅಂತ ಮಾತಾಡ್ಕೊಂಡಿದ್ರು. ಆಯಿತು, ನಾನು ದೇಡಕ್ಕಿ ಕೊಡ್ತೀನಿ, ಅವರು ದೇಡಕ್ಕಿ ಶಕ್ತಿ ಮಾಡ್ತಾರೆ. ನೀವು ಬ್ರೀಡರ್ಗಳು ಕೊಡಿ, ಪಾಪ ಆಸ್ತಿ ಬೆಳೆಸ್ಲಿ. ನಾನು ಶೋಕಲ್ಲಿ ಎಷ್ಟು ಜನ ನೋಡ್ಬಿಟ್ಟೆ ಇದ್ದರೆ ಕಿಲಾಡಿನವರು ಒಬ್ಬ 13 ಓವರ್ ಬಿಟ್ಟಿರ್ತಾನೆ ಈ ವರ್ಷ. ನೆಕ್ಸ್ಟ್ ವರ್ಷಕ್ಕೆ ಅವ್ನ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳ, ಅಯ್ಯೋ ಸತಿ ಅಲ್ಲ 13 ಓವರ್ ಬಿಟ್ಬಿಟ್ಟೆ, ಈ ಸತಿ ಅಕ್ಕಿ ಬಿಡಬೇಕು, ಒಂದು 4 ಓವರ್ ಆಡ್ಬಿಟ್ಟು 3 ಓವರ್ ಮರ್ಯಾದೆ ಹೋಗುತ್ತಲ್ಲ ಏನಪ್ಪ ಅಂತ ಅವ್ನಿಗೆ ಅನಿಸುತ್ತೆ. ಒಂದು 12 ಓವರ್ 10 ಓವರ್ ಮೇಲೆ ಬಿಡಬೇಕು ಅಂತ ಅವ್ನ ಗುರಿ, ಅವ್ನ ಮನಸ್ಸು ಹೇಳುತ್ತೆ. ಇದು ನಿಜನಾ ಇಲ್ವಾ ನೋಡ್ರಿ. ಆದರೆ ನಾನು ಹಂಗಲ್ಲ, 10 ಓವರ್ ಆಡಿದ್ರು ಖುಷಿ ಪಡ್ತೀನಿ, 3 ಓವರ್ ಆಡಿದ್ರು ಖುಷಿ ಪಡ್ತೀನಿ, 5 ಓವರ್ ಆಡಿದ್ರು ಖುಷಿ ಪಡ್ತೀನಿ, 12 ಓವರ್ ಆಡಿದ್ರು ಖುಷಿ ಒಂದೇ ಥರ ಇರ್ತೀನಿ. ನಾನು ಇನ್ನೊಬ್ರಿಗೋಸ್ಕರ ಶೋಕಿ ಮಾಡೋಣ. ನನ್ನ ಅಕ್ಕಿ ನಾನು ಪ್ರೀತಿಸ್ತೀನಿ, ಇವು ನಂಬಿಕೆ ಉಳಿಸ್ಕೊತವೆ. ಇವತ್ತಿಗೂ ಅಷ್ಟೇ ಒಳ್ಳೆ ಯಾರು ಕಂಡಮ್ ಮಾಡಿದ್ರು ಮೇಲಿರೋ ದೇವ್ರನ್ನ ನಂಬಿ ಪ್ರೀತಿಸೋ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟೆ. ಅವ್ರ ಹತ್ರ ಎಲ್ಲ ವಿನ್ನರ್ಸ್. ನಾನು ಯಾರು ಹಳೆ ಶಬ್ದವ್ರುಗಳು, ಯಾರು ಬ್ರೀಡರ್ಡು, ನಾವು ಒಂದು ಪುಕ್ಕ ಕೊಡೋಲ್ಲ ಅಂತ ಕೆಲವರು ಆ ಟೈಮಲ್ಲಿ ಹೇಳ್ತಿದ್ರು. ಅವ್ರ ಹತ್ರ ಎಲ್ಲ ನಾನು ವಿನ್ನರ್ಗಳೇ. ಬೇಕಾದ್ರೆ ಇವಾಗಲೂ ಅವರೇ ಬನ್ನಿ ವಿಡಿಯೋ ಮಾಡೋಣ, ತೋರಿಸ್ತೀನಿ ವಿನ್ನಾಗಿದ್ದೀನೋ ಇಲ್ವೋ ಅಂತ. ನಾವು ಸುಳ್ಳು ಪಳ್ಳಿ ಹೇಳಿ ಇಲ್ಲೇನು ದುಡ್ಡು ಮಾಡೋಕ್ಕೆ ಬಂದಿಲ್ಲ. ರಿಯಾಲಿಟಿ ಎಸ್ ದೌಡಿ ಏನು ಶೋಕ್ ಹೇಳ್ತೀನಿ ಅದೇ ಹೇಳೋದು. ಲೈನ್ ಅಂದರೆ ಇಷ್ಟೇ, ಇನ್ನೂ ಹೇಳ್ತೀನಿ. ಆಮೇಲೆ ಜಾತಿ ಬಗ್ಗೆ ಹೇಳೋಕೋದಿ ಸುಮಾರವೇ, ಕೆಲವ್ರಿಗೆ ಅರ್ಥ ಆಗೋಲ್ಲ. ನಾನು ಏನು ಕೇಳ್ತೀನಿ ಹೊಸ ಶಬ್ದರಿಗೆ ಈ ಅರ್ಥ ನೀಟಾಗಿ ಆಗಲಿ ಅಂತ ಹೇಳ್ತೀನಿ. ಲೈನ್ ಅಂದರೆ ಇಷ್ಟೇ, ಏನಿಲ್ಲ. ಬೇರೆ ಏನಾರು ಇದ್ದರೆ ಹೇಳ್ರಿ, ಇಲ್ಲ ವೀಡಿಯೋ ಮಾಡಿ ಹಾಕಿ ನಾನು ಕಲಿಸ್ಕೊಡಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಲೈನ್ ಅಂದರೆ ನಾವು ಮಾಡಿರೋದು, ನಾವು ನೋಡಿ ನಾವು ಇದರಲ್ಲಿ ಒಳ್ಳೆ ಅಕ್ಕಿ ಆಗ್ತದೆ, ಇದು ಬೆಡ್ ಲೈನ್ ಚೆನ್ನಾಗಿ, ಅದೇ ಲೈನ್ ನಾವು ನೋಡಿದ್ಮೇಲೆ ಅಕ್ಕಿನ ನೋಡ್ದಲೇ ಲೈನ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಲೈನು ಅಂದರೆ ಒಂದೇ ಅಲ್ಲ. ಲೈನು ಅಂದರೆ ಪಾರಿವಾಳದಲ್ಲಿ ಎಷ್ಟು ಜಾತಿ ಇದೆ ಅಷ್ಟು ಜಾತಿಲಿ ಯಾವ್ಯಾವ ಚೆನ್ನಾಗಿರ್ತದೆ ಹೊಡೆದಕ್ಕಿರ್ತದೆ ಒಂದೊಂದು ದವಡಿಲಿ, ಅದನ್ನು ಅವ ಲೈನು ಅಂತ ಹೇಳ್ತಾರೆ. ಆ ಲೈನ್ ಇದ್ರೇ ಆಡೋದು ಅಂತ. ಆ ಲೈನನ್ನು ನಾವು ಮಾಡಿರೋದು ಅಕ್ಕಿನ ನೋಡಿ, ಅದನ್ನು ಕ್ಲಿಯರಿಟಿ ಹೊಸ ಶಬ್ದಕ್ಕೆ ಹೇಳಬೇಕು ಅಂತ ಎಸ್ ದೌಡಿಲಿ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅರ್ಥ ಆಗ್ದಲೆ ಒಬ್ರಿಗೆ ಅಕ್ಕಿ ಫ್ರೀ ಕೊಡೋಕ್ಕೆ ಮನಸ್ಸು ಬರೋದಿಲ್ಲ, ಒಬ್ರಿಗೆ ಒಂದು ವಿದ್ಯೆ ಹೇಳ್ಕೊಡೋಕ್ಕೆ ಬರೋದಿಲ್ಲ, ಕೂರ್ಕೊಂಡು ಸುಮ್ಮನೆ ಏನಾನ ಮಾತಾಡ್ತಾ ಇರ್ತೀರ. ನೋಡಿ, ಯಾರು ಹುಟ್ಟುವಾಗ ವಿದ್ಯೆ ಕಲ್ತ್ಕೊಂಬಂದಿರಲ್ಲ. ನಾನು ಕೂಡ ಕಲ್ತ್ಕೊಂಬಂದಿಲ್ಲ. ನಾನು ಇನ್ನೊಬ್ರು ಅಣ್ಣಂದಿರು ನೋಡಿ ಅವ್ರು ಹೆಂಗೆ ಬಿಡ್ತಾರೆ, ಅವ್ರು ಯಾವ ಥರ ನಾನು ಆಡಿಸ್ಬೇಕು, ಆ ಛಲ ಇಟ್ಕೊಂಡು ಕಷ್ಟಪಟ್ಟು ಎಷ್ಟು ದಿನ 30 ವರ್ಷ ಅಕ್ಕಿ ಸಾಕಿದ್ದೀನಿ. ಏಳು ಬೀಳು ಎಲ್ಲ ನೋಡಿದ್ದೀನಿ. ಅದನ್ನೇನಂತ ರಿಯಾಲಿಟಿ ಹೇಳ್ತೀನಿ. ಸುಮ್ಮನೆ ಎಲ್ಲ ಕೂತ್ಕೊಳ್ಳೋದು, ಒಬ್ರಿಗೆ ಒಳ್ಳೇದು ಹೇಳಲ್ಲ, ಒಬ್ರುಗಳು ಅಯ್ಯೋ ನಾವು ಕಲ್ತ್ಬಿಟ್ರೆ, ನಮ್ಮ ಗುರಿ ಹೇಳ್ಕೊಟ್ರೆ, ನಮ್ಮ ಮನೆಯವ್ರಿಗೆ ಆ ವಿದ್ಯೆ ಹೇಳ್ಕೊಟ್ಬಿಟ್ರೆ ಅವನು ಉದ್ಧಾರ ಆಗಿಬಿಡ್ತಾನೆ, ನಾನು ಒಬ್ಬನೇ ಉದ್ಧಾರ. ಅವ್ರು ಉದ್ಧಾರನೇ ಆಗಿಲ್ಲಪ್ಪ. ನಾನು ಎಷ್ಟು ಚೆನ್ನಾಗಿ ನೋಡಿದ್ದೀನಿ ಗೊತ್ತಾ, ಹಂಗೆ ಹೇಳ್ತಾರಲ್ಲ ಅವರು. ಕೆಲವರು ಉದ್ಧಾರನೇ ಆಗಿಲ್ಲ. ಒಂದು 10 ಜನಕ್ಕೆ ಅಕ್ಕಿ ಫ್ರೀ ಕೊಟ್ಟಿಲ್ಲ. ಕೆಲವರು ಅಂದರೆ ಒಳ್ಳೆ ಮನಸ್ಸಿರೋರು ಸುಮಾರು ಸಹಾಯಗಳು ಮಾಡಿದ್ದಾರೆ, ಹಳೆ ಶಕ್ತರು ಅವ್ರೆ. ಅದು ಕೆಲವ್ರಿಗೆ ಹೇಳ್ತಾರದು. ಆಮೇಲೆ ಎಲ್ಲರನ್ನೂ ಒಂದೇ ಥರ ತಗೋಬೇಡ್ರಿ. ಈ ಹೇಳಿದ ತಕ್ಷಣ ಎಷ್ಟೇ ದೌಡಿನೇ ಕಿಂಗು, ಅದು ಬಿಟ್ಟರೆ ಯಾರೂ ಇಲ್ಲ, ಆ ಥರ ನಾನು ಹೇಳೋಕ್ಕೋಗಲ್ಲ. ನಾನು ನೋಡಿರೋಂಥ ಕೆಲವರು ಏನು ನನ್ನ ಗುರು ಹಂಗೆ ಹೇಳ್ಕೊಟ್ಬಿಟ್ಟು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಅದ್ರ ಬಗ್ಗೆ ನನಗೆ ಮಾತ್ರ ಹೇಳ್ತಾನಲ್ಲ ಅವನು ಅಷ್ಟರಲ್ಲೇ ಇರ್ತಾನೆ. ನಾವು ಕಲ್ತಿದ್ದೀವ, ನಮ್ದಾಯ್ತು 30 ವರ್ಷ ವರ್ಷಕ್ಕೂ ಬೆಳೆದಿದ್ವಿ. ಇನ್ಮೇಲೆ ಇನ್ನೂ ಯಾರೋ ಮಾಡಲಿ ಬಿಡಿ, ಕಲ್ತು ಆಸ್ಟ್ಲಿ. ಈಗ 11 ಜನ ಕ್ರಿಕೆಟು 11 ಜನಕ್ಕೂ ಟ್ರೈನಿಂಗ್ ತಗೊಂಡ್ಬಂದಿರ್ತಾರೆ. ಆಸ್ಟ್ರೇಲಿಯಾ, ಇಂಡಿಯಾದಲ್ಲೂ ಟ್ರೈನಿಂಗ್ ಮಾಡಿರ್ತಾರೆ. 6 ಅವ್ರು ಟ್ರೈನಿಂಗ್ ಇವರು ಬಂದಿರ್ತಾರೆ ಆಸ್ಟ್ರೇಲಿಯಾ. ಏನೇ ಫಾಸ್ಟು ಸ್ಪಿನ್ನು ಬೌಲಿಂಗ್ ಮಾಡಿ ಏನೇ ಮಾಡಿ ಸ್ಕೋರ್ ಮಾಡಿ 1 ರನ್ನಲ್ಲಿ ಯಾರು ಒಬ್ಬ ಗೆಲ್ಲೇಬೇಕು, ಇಲ್ಲ ಯಾರು ಒಬ್ರಿಗೆ ಸೋಲ್ಲೇಬೇಕು.
ಹಂಗೆ ಅಕ್ಕಿ ಶೋಕಲ್ಲಿ ನಾವು ಇದ್ದೇ ಹೇಳ್ಕೊಡೋಣ. ಅವ್ನು ಕಷ್ಟಪಟ್ಟು ಆ ಥರ ಇದ್ದರೆ ಆಡಿಸ್ತಾನೆ, ಇಲ್ಲಾಂದರೆ ಆಡಿಸೋದಿಲ್ಲ ಅವನು. ಈ ಸಕ್ಸಸ್ಸು ಯಾರೋ ಒಬ್ರಿಗೆ ಸಿಗುತ್ತೆ ಅಲ್ವಾ, ಕಷ್ಟಪಡೋನಿಗೆ, ಇಲ್ಲಾಂದರೆ ಸಿಗೋದಿಲ್ಲ. ಆಡಿಸಿ ಟ್ರೈನಿಂಗ್ ಮಾಡಿ ಆಡಿಸ್ಲಿ ಬಿಡ್ರಿ, ಗೆಲ್ಲಿ. ಅವ್ನು ನೆನೆಸ್ಕೊತಾನ ಬಿಡ್ತಾನೆ, ಅದು ಬೇಡ. ಕ್ರಿಕೆಟ್ ಅಂದಮೇಲೆ 11 ಜನ ಟ್ರೈನಿಂಗ್ ತಗೊಂಡೆ, ಅವರು 11 ಜನ ಟ್ರೈನಿಂಗ್, ಅವರು 6 4 ಹೊಡಿತಿರ್ತಾನೆ, ಯಾವ್ದಾರು ಒಂದು ರನ್ನಲ್ಲಿ ಸೋಲ್ತಾರೆ. ಅವು ಗೆಲುವು ಯಾರು ಗೆದ್ದಿರ್ತಾರೆ ಅವ್ರು ಕೊಡ್ತಾರೆ. ಹಾಗೆ ಇಂಡಿಯಾನೂ ಸೋಲುತ್ತೆ, ಆಸ್ಟ್ರೇಲಿಯಾನೂ ಸೋಲುತ್ತೆ, ಆಸ್ಟ್ರೇಲಿಯಾನೂ ಗೆಲ್ಲುತ್ತೆ, ಇಂಡಿಯಾನೂ ಗೆಲ್ಲುತ್ತೆ. ಅವರು ಯುರೋಪ್ ಯಾಕೆ ಒಂದೇ ಸಮಯ ಇಂಡಿಯಾ 100ಕ್ಕೆ 100 ಗೆದ್ದುಬಿಡ್ಬೋದಲ್ಲ ಪಂದ್ಯ. ಅದು ಎಕ್ಸಾಂಪಲ್ ಕೊಡ್ತಾರೆ. ಹಂಗೆ ಒಂದೇ ದೊಡ್ಡ ಇಡೀ ಬೆಂಗಳೂರು ತುಂಬ ಎಲ್ಲ ವರ್ಷನೂ ಅವರೇ ರೆಕಾರ್ಡ್ ಮಾಡಿ ಗೆಲ್ತಾನೆ ಇರ್ಬೋದಲ್ಲ. ಕಮ್ಮಿ ಟೈಮ್ಸ್ ಬಿಡು, 13 ಓವರ್ ಅಂದರೆ 13 ಓವರ್ ಬಿಡ್ತಾನೆ ಇರ್ತದೆ. ಯಾಕೆ ಬಿಡೋಕ್ಕಾಗಲ್ಲ? ಕೆಲವೊಂದು ಅಕ್ಕಿ ಕೈ ಕೊಡ್ತು ಅಂದಾಗ ನಾವು ಕೂಡ ಸ್ವಲ್ಪ ವೀಕ್ ಆಗ್ತೀವಿ. ಯಾಕೆಂದರೆ ಆ ಅಕ್ಕಿಯಿಂದ ನಾವು ಮೇಲೆ ಬಂದಿರ್ತೀವಿ. ಆ ಅಕ್ಕಿ ಒಂದೇನೋ ಮಿಸ್ ಆಯಿತೋ, ಕಳೆದೋಯ್ತೋ, ಏನೋ ಸಿಟ್ಟರೆ ಹೊಡ್ಕೊಂಡು ಏನಾರು ಆದಾಗ ಯಾಕೆ ನನ್ನ ಹತ್ರ ಇತ್ತು ಕಿಲಾಡಿ ಅಕ್ಕಿ. ಆ ಟೈಮಲ್ಲಿ ಬಿಟ್ಟು ಯಾರೋ ನನ್ನ ಆಡ್ಕೊಂಡಿದ್ರು, ಅವ್ರ ಮುಂದೆಲ್ಲ ಗೆದ್ದಿದ್ದೀನಿ. ಇವತ್ತು ದೇವ್ರ ಮೇಲೆ ನಮ್ಮದನ್ನು ನನಗೆ ಕೈ ಕೊಟ್ಟಿಲ್ಲ, ಸಕ್ಸಸ್ ಕೊಟ್ಟನೆ. ಅದೇ ರೀತಿ ಇವತ್ತು ಎಸ್ ಎ ದೌಡಿಲಿ ನನ್ನ ಕೈಲಾದಷ್ಟು ಒಳ್ಳೇದು ಮಾಡ್ಕೊತೀನಿ. ಲೈನ್ ಅಂದ್ರೆ ಅಷ್ಟೇ, ಏನಾದ್ರು ಇದ್ರೆ ಹೇಳ್ತೀನಿ. ಜಾಸ್ತಿ ಮಾಡ್ಕೊಳ್ಳಿ, ಇನ್ನೂ ವೀಡಿಯೋ ಲೆಂತ್ ಆಗುತ್ತೆ, ಮತ್ತು ಇನ್ನೂ ಬೇಜಾನು ವೀಡಿಯೋ ಮಾಡ್ಬೇಕಾದ್ರೆ ಇವಾಗ ಸದ್ಯಕ್ಕೆ ಸಾಕು ಅಂತೀನಿ. ಹೊಸ ಶಬ್ದರ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಹಳೆಯ ಶಬ್ದರ್ಗೆ ಒಂದು ನಮಸ್ಕಾರ. ಎಲ್ಲರೂ ಶೋಕಿ ಅಣ್ತಂದಿರ ಥರ ಮಾಡೋಣ, ಬೆಳಿಬೇಕು, ಶೋಕಿ ಉಳಿಬೇಕು ಅಂತ ಹೇಳ್ತಾ, ಇಲ್ಲಿ ನೀವು ಕೆಟ್ಟವರಲ್ಲ, ನಾನು ಕೆಟ್ಟವರಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ, ಪ್ರೀತಿ ವಿಶ್ವಾಸ ಇರಬೇಕಷ್ಟೇ ಅಂತ ಹೇಳ್ತಾ ಎಸೆದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ.